ಇವ ಮೊನ್ನೆ ಚಿಕ್ಕಪೇಟೆ ಸಬ್ ಡಿವಿಷನಲ್ಲಿ ವಿಶ್ವ ಒಕ್ಕಲಿಗರ ಮಠದ ಸ್ವಾಮೀಜಿಯವರ ಮೇಲೆ FIR ಆಗಿದೆ. ಯಾರೋ ಒಬ್ಬ ಸಾಬಿ ಸೈಯದ್ ಅಬ್ಬಾಸ್ ಬಿನ್ ಸೈಯದ್ ಅಹಮದ್ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸ್ವಾಮೀಜಿ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಅಂತ ಕೊಟ್ಟಿದ್ದಾರೆ. ಅದರಿಂದ FIR ದಾಖಲು ಮಾಡಿ ಸ್ವಾಮೀಜಿಗೆ ಕಿರುಕುಳ ಕೊಡಬೇಕು, ಒಕ್ಕಲಿಗ ಸ್ವಾಮೀಜಿಗಳಿಗೆ ತೊಂದರೆ ಕೊಡಬೇಕು, ಅವ್ರನ್ನ ಬಂಧಿಸಬೇಕು, ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಅನ್ನೋ ಉದ್ದೇಶದಿಂದ ಸಿದ್ದರಾಮಯ್ಯನವರ ಸರ್ಕಾರ ಒಕ್ಕಲಿಗ ಸ್ವಾಮಿಗಳ ಮೇಲೂ ದಬ್ಬಾಳಿಕೆ ಮಾಡುವಂಥ ಒಂದು ವ್ಯವಸ್ಥಿತವಾದಂಥ ಸಂಚನ್ನು ಮಾಡ್ತಾಯಿದ್ದಾರೆ. ಸಿದ್ದರಾಮಯ್ಯನವ್ರಿಗೆ ಅಷ್ಟೆಲ್ಲ ಕೋಪ ಇದ್ದಿದ್ದರೆ ಈ ದೇಶದ ಬಗ್ಗೆ, ಧರ್ಮದ ಬಗ್ಗೆ ನಾವು ಕೋರ್ಟ್ ಆದೇಶನೇ ಪಾಲನೆ ಮಾಡಲ್ಲ. ನಾವು ರಸ್ತೆ ಎಲ್ಲ, ಇಡೀ ದೇಶದಲ್ಲಿರೋ ರಸ್ತೆ ಎಲ್ಲ ನಮ್ಮದೇ ಅಂತೇಳಿ ದೊಡ್ಡ ಭಾಷಣವನ್ನು ಮಾಡಿರೋದು ಕೂಡ ಮಾಧ್ಯಮದಲ್ಲಿ ಬಂದಿದೆ. ಅವ್ರ ಮೇಲೆ ಯಾಕೆ ಕಂಪ್ಲೇಂಟ್ ಆಗಿಲ್ಲ? ಅವ್ರ ಮೇಲೆ ಯಾಕೆ ಕೇಸ್ ಆಗಿಲ್ಲ? ಅಸಾವುದ್ದೀನ್ ಓವೈಸಿ ಹೈದರಾಬಾದಲ್ಲಿ ಅರ್ಧ ಗಂಟೆ ಟೈಮ್ ಕೊಡಿ, ನಾವು ಮುಸಲ್ಮಾನರು ಏನು ಅಂತ ತೋರಿಸ್ತೀರಿ ಅಂತ ಭಾಷಣ ಮಾಡಿರೋದು ಬಂದಿದೆ. ಅವ್ರ ಮೇಲೆ ಯಾಕೆ ಕ್ರಮ ತೆಗೆದುಕೊಳ್ತಾ ಇಲ್ಲ? ಸಿದ್ದರಾಮಯ್ಯನವರು ಹಿಂದೂಗಳನ್ನು ಕಂಡ್ರೆ ಅವ್ರಿಗೆ ಅಲರ್ಜಿ, ಮೊದಲಿಂದನೂ ಅಲರ್ಜಿ. ಅದರಿಂದ ಹಿಂದೂಗಳನ್ನು ದಮನ ಮಾಡುವಂಥದ್ದು, ಅವ್ರ ಮೇಲೆ ಕೇಸ್ಗಳು ಹಾಕಿ ಬೆದರಿಕೆ ಮಾಡುವಂಥದ್ದು, ಒಕ್ಕಲಿಗ ಸ್ವಾಮಿಗಳನ್ನು ಬೆದರಿಸುವಂಥದ್ದು ಮಾಡ್ತಾ ಇದ್ದಾರೆ. ಇದು ಖಂಡನೀಯ. ಈಗಾಗಲೇ ಅವರು ಹೇಳಿಕೆಯನ್ನು ಕೊಟ್ಟಿರೋದರೆ, ಅದಕ್ಕೆ ತಪ್ಪಾಗಿ ಇದು ಕ್ಷಮೆಯನ್ನು ಕೇಳಿದ್ದಾರೆ. ಇದೆಲ್ಲ ಆದಮೇಲೂ ಕೂಡ ಕೇಸ್ ಆಗ್ತಾ ಇದ್ದೀರಾ ಅಂತಂದರೆ ನೀವು ಆ ಜನಾಂಗದಕ್ಕೆ ಅವಮಾನ ಮಾಡ್ತಾ ಇದ್ದೀರಾ ಸರ್ಕಾರ ಅಂತಲೇ ನೇರವಾಗಿ. ನಾನು ಆ ಸ್ವಾಮೀಜಿಯವ್ರನ್ನ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೀನಿ. ಆ ಸ್ವಾಮೀಜಿಯವ್ರ ಜೊತೆ ಮಾತಾಡಿ ನಾವು ಸ್ವಾಮೀಜಿಯವ್ರಿಗೆ ಯಾವುದಾದ್ರೂ ಕಿರುಕುಳ ಕೊಟ್ಟರೆ ನಾವು ಬೀದಿಗಿಳಿದು ಹೋರಾಟವನ್ನು ಮಾಡ್ತೀವಿ. ಇದು ಸಿದ್ದರಾಮಯ್ಯನವರ ಸಮಾವೇಶ. ಈಗಾಗಲೇ ನಾನು ಪತ್ರಿಕೆಯಲ್ಲಿ ಹೋದೆ, ಯಾರೋ ಕಾಂಗ್ರೆಸ್ ಅವರೆಲ್ಲ ಕಂಪ್ಲೇಂಟ್ ಕೊಟ್ಟಿದ್ದಾರಂತೆ ಖರ್ಗೆ ಅವ್ರಿಗೆ. ಇವರು ಇಂಡಿವಿಜುವಲ್ಗೋಸ್ಕರ ಪಾರ್ಟಿನೆಲ್ಲ ಬೆಳೆಸ್ಕೊತಾ ಇದ್ದಾರೆ. ಸುಮ್ಮನೆ ಹೆಸರಿಗಷ್ಟೇ ಹೈಯಿಂದ ಅಂತ. ಈಗ ಹಿಂದ ಬಿಟ್ಬಿಟ್ಟಿದ್ದಾರೆ. ಓನ್ಲಿ ಅಲ್ಪಸಂಖ್ಯಾತರ ಓಲೈಕೆ ಮಾಡೋದಷ್ಟೇ ಅವ್ರ ಹತ್ರ ಉಳಿದಿರೋವಂಥದ್ದು. ಅದಕ್ಕೆ ಅವ್ರು ಯಾರೋ ಅನ್ಸಾರಿ ಹೇಳಿದಾನಲ್ಲ, ಸಿದ್ದರಾಮಯ್ಯ ಅಲ್ಪಸಂಖ್ಯಾತರ ಲೀಡ್ರು ಅಂತ ಹೇಳಿದ್ದಾರೆ. ಅವರಿರೋವ್ರಿಗೆ ಏನೇನು ಬೇಕೋ ಎಲ್ಲ ಮಾಡ್ಕೊಂಬಿಡಿ, ಸಿದ್ದರಾಮಯ್ಯ ಹೋದ್ಮೇಲೆ ಏನೂ ಸಿಗಲ್ಲ ಅಂತ ಹೇಳಿದ್ದಾರೆ. ಅದು ಜಗಜ್ಜಾಹಿರಾತು ಆಗಿದೆ. ಇದರಿಂದ ಈ ತುಮಕೂರಲ್ಲಿ ಏನು ಮಾಡ್ತಾ ಇದ್ದಾರೆ, ಅದು ಈ ಮೂಡಾ ಕೇಸ್ ಹಾಸನದಲ್ಲಿ ಏನು ಮಾಡ್ತಾ ಇದ್ದಾರೆ, ಅವರು ಈ ಮೂಡಾ ಕೇಸ್ ಇದೆಯಲ್ಲ, ಇದರ ವಿರುದ್ಧ ಅವ್ರ ಬಲ ಪ್ರದರ್ಶನ ಅಷ್ಟೇ. ನನ್ನ ಮುಟ್ಲಿ ನೋಡಲಿ, ದಂಗೆ ಹೇಳಿ, ಈ ಥರದ್ದೆಲ್ಲ ಹೇಳಿಕೆ ಕೊಡ್ತಾವ್ರಲ್ಲ, ಅದರದ್ದು ಇದೊಂದು ಮತ್ತೆ ಇನ್ನೊಂದು ಭಾಗ ಅಷ್ಟೆ. ಇದರಲ್ಲಿ ಬೇರೆ ಏನೂ ಇಲ್ಲ. ಅವ್ರಿಗೆ ಮೂಡಾ ಕೇಸು ಅವ್ರ ಮೇಲೆ ಬರಲಿಲ್ಲ ಅಂದರೆ ಈ ಯಾವುದೇ ಸಮಾವೇಶಗಳು ಇರ್ತಾ ಇಲ್ಲ, ಏನೂ ಇರ್ತಾ ಇಲ್ಲ. ಬಂದಿರೋಸ್ಕೋಸ್ಕರ ಬಚಾವಾಗೋಕ್ಕೆ ಶಕ್ತಿ ಪ್ರದರ್ಶನ ಮಾಡ್ತಾಯಿದ್ದಾರೆ. ಇದರಲ್ಲಿ ಏನು ರಾಜ್ಯದ ಅಭಿವೃದ್ಧಿ ವಿಚಾರವಾಗಿ ಏನೂ ಇಲ್ಲ. ಇಡೀ ರಾಜ್ಯದಲ್ಲಿ ಒಂದೇ ಒಂದು ಅಭಿವೃದ್ಧಿ ಕಾರ್ಯ ನಡೀತಾ ಇಲ್ಲ. ಸರ್ಕಾರ ಪಾಪರ್ ಆಗ್ಬಿಟ್ಟಿದೆ. ಸಾರಿಗೆ ಇಲಾಖೆಗೆ ಸಂಬಳ ಕೊಡೋಕ್ಕೂ ದುಡ್ಡಿಲ್ಲ. ಇವತ್ತು ಆಸ್ಪತ್ರೆಗಳಲ್ಲಿ ಬಳ್ಳಾರಿ ಆಸ್ಪತ್ರೆಯಲ್ಲಿ 5 ಜನ ಗರ್ಭಿಣಿ ಆಗಿರೋವಂಥವ್ರು, ಇದು ತಾಯಂದಿರು ಸತ್ತಿದ್ದಾರೆ. ಗ್ಲೂಕೋಸ್ ಕಳಪೆ ಗ್ಲೂಕೋಸ್ ಕೊಟ್ಟು IV ಕೊಟ್ಟು 5 ಜನ ಸತ್ತಿದ್ದಾರೆ. ಅಂದರೆ ಲೂಟಿ ಹೊಡಿತಾ ಇರೋದು ಪ್ರೂವ್ ಆಗಿದೆಯಲ್ಲ. ಈಗ ಕಳಪೆ ಅಂತ ಹೇಳಿದ್ರೆ ಲಂಚ ತಗೊಂಡಿರ್ತಾರೆ. ಲಂಚ ತಗೊಂಡು ಔಷಧಿ ಸರಬರಾಜು ಮಾಡ್ಕೊಂಡಿರ್ತಾರೆ. ಆ ಸರಬರಾಜು ಮಾಡಿರೋದ್ರಿಂದ ಆ ತಾಯಂದಿರಿಗೆ ಕೊಟ್ಟು ಈ 5 ಜನ ಸತ್ತಿರೋದಕ್ಕೆ, ಈ ಸಾವಿಗೆ ನ್ಯಾಯ ಯಾರು ಕೊಡ್ತಾರೆ? ಕೋವಿಡಲ್ಲಿ ಅದು ಇಲ್ಲಿ ಹೇಳಿದ್ರಲ್ಲ, ಯಾವುದು ಚಾಮರಾಜನಗರದಲ್ಲಿ
ಈ ಸಾವಿಗೆ ನ್ಯಾಯ ಯಾರು ಅಂತ ಅದು ಆಕ್ಸಿಜನ್ ಸಿಲಿಂಡರ್ದು ಕೇಳಿದ್ರಲ್ಲ ನೀವು, ಏನು ರಾಹುಲ್ ಗಾಂಧಿಯಿಂದ ಹಿಡಿದು ಎಲ್ಲರೂ ಕಾಮೆಂಟ್ ಮಾಡಿದ್ರಲ್ಲ, ಆ ಕುನ್ನ ಆಯೋಗ ಮಾಡಿ ಅದರ ಮೇಲೆ ಕಂಪ್ಲೇಂಟ್ ಮಾಡಿದ್ರು. ಈ ಸಾವಿಗೆ ನ್ಯಾಯ ಯಾರು? ಈ ಸಾವಿಗೆ ನ್ಯಾಯ ಯಾರು ಕೊಡ್ತೀರಾ? ಇದು ನಿಮ್ಮ ಅಚಾತುರ್ಯದಿಂದ ಆಗಿರೋದು. ಕಳಪೆ ಔಷಧಿಯನ್ನು ಸಪ್ಲೈ ಮಾಡಿ ಆ 5 ಜನ ತಾಯಂದಿರಿಗೆ ಅವರ ಜೀವವನ್ನು ತೆಗೆದಿದ್ದೀರಲ್ಲ, ನಿಮ್ಮ ಸರ್ಕಾರಕ್ಕೆ ಮಾನ ಮರ್ಯಾದೆ ಏನಾನ ಇದೆಯಾ? ಇದಕ್ಕೆ ಉತ್ತರ ಕೊಡಿ. ಆ ಸಾವಿಗೆ ಜವಾಬ್ದಾರಿ ಯಾರನ್ನ ಫಿಕ್ಸ್ ಮಾಡ್ತೀರಾ? ಉತ್ತರ ಕೊಡಬೇಕಲ್ಲ. ಕೋವಿಡ್ಗೆ ಕೇಳಿದ್ರಲ್ಲ, ಆ ಸಾವಿಗೆ ಆಕ್ಸಿಜನ್ನಲ್ಲಿ ಸತ್ತಂಥವ್ರಿಗೆ ನ್ಯಾಯ ಕೇಳಿದ್ರಲ್ಲ, ಇದಕ್ಕೆ ನಾವು ನ್ಯಾಯ ಕೇಳ್ತಾ ಇದ್ರಿ. ಇದಕ್ಕೆ ನ್ಯಾಯ ಕೊಡಿ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಕೇಳ್ತೀನಿ. 2 ವಾರಗಳಷ್ಟ ಬಂತು ಬಾಣಂತಿಯರ ಸಾವಾಗಿ. ಈವರೆಗೂ ಕೂಡ ತನಿಖೆ ವರದಿಯನ್ನು ಬಹಿರಂಗ ಮಾಡ್ತಾ ಇಲ್ಲ, ತನಿಖೆ ವರದಿಯನ್ನು ಮುಚ್ಚಿಟ್ಟಿದ್ದಾರೆ. ಇದು ಒಂದು ಕಡೆಗೆ ಜಮೀರ್ ಅಹಮದ್ ಉಸ್ತುವಾರಿ ಸಚಿವರು ಅವರು ಕೂಡ ಜಿಲ್ಲೆಗೆ ಹೋಗ್ತಾ ಇಲ್ಲ, ಮಹಿಳಾ ಸಚಿವರು ಲಕ್ಷ್ಮೀ ಹೆಬ್ಬಾಳ್ಕರ್ ಹೋಗ್ತಾ ಇಲ್ಲ, DCM ಹೋಗ್ತಾ ಇಲ್ಲ, ಯಾರೂ ಕೂಡ ಆ ಕಡೆ ಹೋಗ್ತಾ ಇಲ್ಲ. ಜೊತೆಗೆ ವರದಿಯನ್ನು ಮುಚ್ಚಿಟ್ಟಿದ್ದಾರೆ ಈವರೆಗೂ ಕೂಡ. ಇವ್ರಿಗೆ ನೋಡಿ, ಈ ಹಾಸನದಲ್ಲಿ ಸಮಾವೇಶ ಮಾಡಬೇಕು ಏನು ತರಾತುರಿಯಿಂದ ಮಾಡ್ತಾಯಿದ್ದಾರೆ. ಈಗ ಬಳ್ಳಾರಿಯಲ್ಲಿ ಆಗಿರುವಂಥ ಘಟನೆ ಏನಿದೆ, ಅಲ್ಲಿಗೆ ಮುಖ್ಯಮಂತ್ರಿಗಳು ಹೋಗಿಲ್ಲ, ಒಬ್ಬ ಸಚಿವರು, ಜಿಲ್ಲಾ ಸಚಿವರು ಇಲ್ಲ, ಆರೋಗ್ಯ ಸಚಿವರು ಇಲ್ಲ, ಯಾರೂ ಹೋಗ್ತಾ ಇಲ್ಲ. ಅಂದರೆ ಜನನ ಎಷ್ಟು ನಿರ್ದಾಕ್ಷಿಣ್ಯವಾಗಿ ಇವರು ನೋಡ್ತಾ ಇದ್ದಾರೆ. ಇವರ ಮೋಜು ಮಸ್ತಿ ಬಿಟ್ಟರೆ ಬೇರೆ ಏನೂ ಇಲ್ಲ. ಮೋಜು ಮಸ್ತಿ ಮಾಡಿಕೊಂಡು ಸಮಾವೇಶಗಳು ಮಾಡಿಕೊಂಡು ರಾಜಕೀಯದ ಬೇಳೆ ಬೇಯಿಸ್ಕೊತಾ ಇದ್ದಾರೆ ಹೊರತು ಜನಗಳ ಪರವಾದಂಥ ಇಂಟ್ರೆಸ್ಟು ಇವರಿಗೆ ಇಲ್ಲ ಅನ್ನೋದು ಇದರಿಂದ ಸ್ಪಷ್ಟವಾಗಿ ಕಾಣ್ತಾ ಇದೆ. ನಾನು ಕೂಡ ಮಾಹಿತಿಯನ್ನು ತರಿಸ್ಕೊತಾ ಇದ್ದೀನಿ. ನಾನು ಅದ್ರ ಬಗ್ಗೆನೂ ಕೂಡ ಯೋಚನೆ ಮಾಡ್ತಾ ಇದ್ದೀನಿ, ಏನು ಮಾಡಬೇಕು, ಅದ್ರ ಬಗ್ಗೆ ಕ್ರಮ ಏನು ಮಾಡಬೇಕು ಅನ್ನೋದ್ರ ಬಗ್ಗೆನೂ ಯೋಚನೆ ಮಾಡ್ತೀನಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.